ಅತ್ಯುದ್ರಿಕ್ತ ವಿದೋಷ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಅಂತ ಮೋಕ್ಷ ವಿಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಸರಿ. ಸರ್ವೋತ್ತಮತ್ವ ತನ್ನಾಮ ಹರಿರ್ನಾರಾಯಣ ಪ್ರಭು ಸೋಸೃಜತ್ ಪ್ರಥಮಂ ದೇವೀಂ ತೇಜ ಆಖ್ಯಾಂ ಶ್ರಿಯಾಂ ಸತೀಂ. ಅದಕ್ಕೆ ಅರ್ಥ ಹೇಳ್ತಾರೆ. ಮೊದಲು ಏನ್ ಮಾಡಿದ್ರು? ತೇಜ ಸೃಷ್ಟಿ ಮಾಡಿದ ಅಂತ ಯಾರು ಅಂತ ಹೇಳಲಿಲ್ಲ. ತೇಜಸ್ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಅದಕ್ಕೆ ಶ್ರೀ ಎಂಬುದಕ್ಕೆ ತೇಜಸ್ಸು ಅಂತ ಹೆಸರು. ಮಹಾಲಕ್ಷ್ಮಿ ಶ್ರಿಯಂ ಶ್ರಿಯಂ ಸತೀಂ ತತ್ರ ಸ್ಥಿತೇನ ರೂಪೇಣ ಸ ಅಜೈವ ಹಿಯತಃ ಸದಾ. ಅಲ್ಲಿರ್ತಕ್ಕಂತಹ ರೂಪದಿಂದ ಅಜ, ಅಜ ಅಂದ್ರೆ ಪರಮಾತ್ಮನಿಂದ ಅಭಿವ್ಯಕ್ತರಾದವರು ಅಂತ ಅರ್ಥ. ತೇಜ ಇತ್ಯುಚ್ಯತೆ ತಸ್ಮಾತ್ ಜನೇರ್ವಾತ ತತ ಏವತು. ಪರಮಾತ್ಮನಿಂದನೇ ನೇರವಾಗಿ ಅವರು ಹುಟ್ಟಿದ್ದಕ್ಕೆ ಅವ್ರಿಗೆ ಏನಂತ ಹೆಸರು? ತೇಜ ಆಖ್ಯಾಂ. ದೇವೀಂ ತೇಜ ಆಖ್ಯಾಂ ಶ್ರಿಯಂಪತಿ ಆ ಹೆಸರು ಅವರಿಗಿದೆ. ಅದಕ್ಕೆ ಸ ಅಜೈವಹಿ ಯತಸ್ಸದ, ಯಾವಾಗಲೂ ಹುಟ್ಟೇ ಇಲ್ಲ ಅವರಿಗೆ, ಆದರೆ ಪರಮಾತ್ಮರಿಂದ ಅಭಿವ್ಯಕ್ತರಾಗಿದ್ದಾರೆ. ಯದಸ್ಯಾಹ ಸೃಷ್ಟಿಕೃದ್ ರೂಪಂ ವಿದ್ಯಾಖ್ಯಂ ಜಾತೆ ಹರೇ. ಅವ ಮಹಾಲಕ್ಷ್ಮಿಯ ಸೃಷ್ಟಿ ಕರ್ತೃತ್ವ ರೂಪಕ್ಕೆ ವಿದ್ಯಾ ಅಂತ ಕರೀತಾರೆ. ಅದು ಕೂಡ ಶ್ರೀಹರಿಯಿಂದ. ಯಾವುದೇ ಕೆಲಸ ಮಾಡ್ತಾರೆ ಫಸ್ಟ್ ಏನ್ ಬೇಕು ಅವರಿಗೆ? ಜ್ಞಾನ ಬೇಕು. ಆಪರೇಷನ್ ಮಾಡಿ ಗೊತ್ತೇ ಏನು ಆಪರೇಷನ್ ಮಾಡ್ತಾನೆ? ಜ್ಞಾನದಿಂದ ಮಾಡ್ತಾನೆ. ಹರೇ ಆಪರೇಷನ್ ಮಾಡಿ ಮಾಡಿ ಕಲಿಯಕ್ಕೆ ಬರುತ್ತಾ? ಅಂದ್ಕೊಂಡು ಹಾಗೆಲ್ಲ ಸಾಧ್ಯ ಇಲ್ಲ. ಕೆಲವನ್ನ ಮಾಡಿ ಮಾಡಿ ಕಲಿಬಹುದು, ಕೆಲವನ್ನ ಮಾಡಿ ಮಾಡಿ ಸಾಯ್ತಾರೆ ಅಷ್ಟೇ, ಉಪಯೋಗ ಇಲ್ಲ. ಮನ್ವಾಚ್ಯ ಪ್ರಾಣ ಏವಾಸ್ಯ ಅಮ್ನಾಮ ಜಾಯತೆ ಯಥ. ಆಮೇಲೆ ಮನ್ವಾಚ್ಯ ಪ್ರಾಣ ಏವಾಸ್ಯ ಅಮ್ನಾಮ್ನ ಜಾಯತೆ ಯಥ. ಅನಂತರ ನೀರು ಹುಟ್ಟುತ್ತೆ. ಮೊದಲು ತೇಜಸ್ಸು, ಆಮೇಲೆ ನೀರು. ನೀರು ಯಾರವ್ರು? ನೀರು ಅಂದ್ರೆ ಪ್ರಾಣದೇವ್. ಅದಕ್ಕೇನು ಪ್ರಾಣ ಸಂಕಟ ನೀರು. ಅಂತ್ಯಕಾಲಕ್ಕೆ ಏನು ಕೇಳ್ತಾರೆ? ನೀರು ಕೇಳ್ತಾರೆ. ನೀರಿನಲ್ಲಿ ಏನಿದೆ? ಪ್ರಾಣ ಇದೆ. ಸೈನ್ಸ್ ಪ್ರಕಾರ ಇದೆ, ಆಕ್ಸಿಜನ್ ಇದೆ ನೀರೊಳಗೆ. ಆದ್ದರಿಂದ ಅದನ್ನು ಕೇಳ್ತಾರೆ. ತೇಜಸ್ಸು, ಆಮೇಲೆ ಅಮ್ನ. ಅಮ್ನಾಮ ಜಾಯತೆ ಯಥಚ ಬ್ರಾಹ್ಮಣಾಜಿ ಚತುರ್ವರ್ಣ ವರ್ಣ ತತಶ್ಚನ್ನಾಭಿಧೋ ಹರ. ಆಮೇಲೆ ಅನ್ನ ಹುಟ್ಟುತ್ತೆ. ಇಲ್ಲಿ ತೇಜಸ್ಸು, ಆಮೇಲೆ ನೀರು, ಆಮೇಲೆ ಅನ್ನ. ಅಗ್ನಿ ಜೋರ ಗುಡುಗುತ್ತೆ, ಶಶಿಡ್ ಹೊಡೆಯುತ್ತೆ, ಅವು ಮಳೆ ಬರುತ್ತೆ, ಅದರಿಂದ ಬೆಳೆ ಬರುತ್ತೆ. ಬೆಳೆ ಏನದು? ಅನ್ನ. ಅವ್ರು ಯಾರು ಅನ್ನ ಅಂತ ಹೇಳಿದ್ರೆ ರುದ್ರದೇವರು. ಮೂರು ಜನ ವ್ಯಾಪಾರ ಇದೆ. ನಾರಾಯಣ, ಮಹಾಲಕ್ಷ್ಮಿ, ಪ್ರಾಣದೇವರು ಮತ್ತು ರುದ್ರದೇವರು. ಪ್ರತಿ ಹಂತದಲ್ಲೇ ಕಾಣುತ್ತೆ. ತೇಜಸ್ ಸಂಸ್ಥಾಚತಾ ದೇವಿ ಪ್ರಾಣೋ ಅಪ್ಸು ಸ್ಥಿತ ಏವಚ. ತೇಜಸ್ಸಿನಲ್ಲಿ ಮಹಾಲಕ್ಷ್ಮಿ ದೇವಿ ಇದ್ದಾರೆ, ನೀರಿನಲ್ಲಿ ಪ್ರಾಣದೇವರಿದ್ದಾರೆ. ತತ ತೇಜಸ ಏವಾಪೋ ಜಾಯಂತೆ ಅನ್ನಸ್ಥಿತೋ ಹನ. ಅದರಿಂದ ತೇಜಸ ಏವ, ತೇಜಸ್ ಅಗ್ನಿ, ಅಗ್ನಿಯಿಂದನೇ ನೀರು ಹುಟ್ಟೋದು. ಜಾಯಂತೆ ಅನ್ನ, ತುಂಬಾ ಮನುಷ್ಯನಿಗೆ ಸುಖ ಆಗುತ್ತೆ ಆಗಲೂ ಕಣ್ಣಲ್ಲಿ ನೀರು ಬರುತ್ತೆ, ತುಂಬಾ ದುಃಖ ಆಗುತ್ತೆ ಆಗಲೂ ನೀರು ಬರುತ್ತೆ. ಯಾಕೆ? ತೇಜಸ್, ಒಳ್ಳೆ ತೇಜಸ್ಸಿನಿಂದ ಒಳ್ಳೆ ನೀರು ಬರುತ್ತೆ. ಅದು ಆನಂದಾಶ್ರಯ, ಇದು ದುಃಖಾಶ್ರಯ. ಅಂತೂ ಎರಡಕ್ಕೂ ಏನು ಶಕ್ತಿ ಇದೆ? ನೀರು ತಿಳಿಯ ಮಾಡೋ ಶಕ್ತಿ ಇದೆ. ಮುಂದೆ ಅನ್ನ. ಅನ್ನಸ್ಥಿತೋ ಹರಹ ಜಾಯತೆ ಅಥೋ ಅದ್ಭ್ಯ ಏವ ಅನ್ನಂ ಪೃಥಿವೀ ತಾನ್ನ ರೂಪಿಣಿ. ಜಾಯತೆ ಅಥೋ ಅದ್ಭಯೇವ ಅನ್ನಂ ಪೃಥಿವೀತು ಅನ್ನ ರೂಪಿಣಿ. ಪೃಥ್ವಿ ಅಂದ್ರೇನು? ಅನ್ನ. ಅದಕ್ಕೇನೆ ಪೃಥ್ವಿಯಲ್ಲಿ ಬೆಳಿಬೇಕು. ಅನ್ನ ಎಲ್ಲಿ ಬೆಳೆಯೋದು? ಭೂಮಿಯಲ್ಲಿ ಬೆಳೆಯೋದು. ಪೃಥ್ವಿ ಅಂದ್ರೆ ಯಾರು? ಉಮಾ ಅಂತ ಹೇಳ್ತಾರೆ ಆಚಾರ್ಯಲ್ಲಿ. ಕನ್ಯಾಶ್ಚಾರ್ಯ ಉಪಾಖ್ಯಾನ ಬಂದಾಗ ಪೃಥ್ವಿಯಲ್ಲೇ ಬೆಳೆಯೋದು ಪಾರ್ವತಿ ದೇವಿ. ಇವರು ಅನ್ನ, ರುದ್ರದೇವರು. ಗೊತ್ತಾಯ್ತಾ? ಇವೆಲ್ಲ ಬ್ಯಾಸ ಆಗ್ತಾ ಹೋಗ್ತದೆ. ಕಥೆಗಳೆಲ್ಲ ಆಕ್ಚುಲಿ ಏನವು? ತತ್ವಗಳು. ಆ ತತ್ವಗಳನ್ನು ಹೇಳಿದ್ರೆ ಕರೆಕ್ಟ್ ತಿಳಿಯೋದಿಲ್ಲ. ಅದು ಕಥೆಯ ಮೂಲಕ ಹೇಳಿದಾಗ ಏನಾಗುತ್ತದ? ಕೆಟ್ಟದ್ದು ಮಾಡ್ಕೊಡುದು. ಒಂದು ಕಥೆ ಹೇಳ್ತಾರೆ, ಅವ್ನಿಗೆ ಏನಾಯ್ತು? ಅವ್ರು ನಾನು ಕೆಟ್ಟದ್ದು ಮಾಡಬಾರ್ದು ಅರ್ಥ ಆಗುತ್ತೆ. ಬರೀ ಕೆಟ್ಟದ್ದು ಮಾಡಬಾರ್ದು ಅಂತ ಅರ್ಥ ಆಗೋದಿಲ್ಲ. ಒಳ್ಳೇದನ್ನು ಮಾಡಬೇಕು. ಮಾಡಿದ್ದಕ್ಕೆ ಎಷ್ಟು ಒಳ್ಳೇದಾಯ್ತು ನೋಡಿದೆ ಅವನಿಗೆ, ಹಾಗೆ ನಾನು ಮಾಡುತ್ತೇನೆ ಅಂತ ಹೇಳ್ತಾರೆ. ಹೌದು, ಹುಟ್ಟೋದು ಹಾಗಲ್ಲ, ಅವರಿಂದ ಹುಟ್ಟುತ್ತೆ. ಪೃಥ್ವಿಯಲ್ಲಿ ಹುಟ್ಟೋದು ಅವರಿಂದ. ಪೃಥ್ವಿ ರುದ್ರ ಅನ್ನ ಹುಡ್ತಾರಲ್ಲ, ಅನ್ನ ಅಭಿವ್ಯಕ್ತಿಗೊಳ್ಳಕ್ಕೆ ಅದು ಬೇಕು ಅಷ್ಟೇ ಹೊರತು ಏನಲ್ಲ ಬರೀ ಪೃಥ್ವಿಯಿಂದ ಹುಟ್ಟುತ್ತಾಗಿದ್ರೆ ಇಲ್ಲ. ಸೊ ಪೃಥ್ವಿ ದೊಡ್ಡದ, ರುದ್ರದೇವ ದೊಡ್ಡದ. ಒಬ್ಬ ಬೇಸಾಯನೇ ಮಾಡಲಿಲ್ಲ, ಬಂಜರು ಭೂಮಿ ಹಾಕುತ್ತೆ, ಏನು ಉಪಯೋಗ? ಮಾಡೋ ವ್ಯಕ್ತಿ ಬೇಕು. ಅದಕ್ಕೆ ಅದು ಕ್ಷೇತ್ರ ಪುರುಷ ಈತ. ಆದ್ದರಿಂದ ಪ್ರೀತಿಯಿಂದನೇ ಕೆಲಸ ಆಗುತ್ತೆ.
ಅದಕ್ಕೆ ಅದೆಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಉತ್ಪತ್ತಿ ಸಂಭವ ಬರೀ ಇದರಿಂದ ಸೇರ್ಬೇಕು ಸಾಧ್ಯ ಇಲ್ಲ, ಸ್ತ್ರೀಯಿಂದ ಸೃಷ್ಟಿ ಇಲ್ಲ ಅಂತ ಹೇಳಿ. ಪೃಥ್ವೀತು ಅನ್ನ ರೂಪಿಣಿ ತೇಷಾಂ ಖಲು ಯೇಷಾಂ ಭೂತಾನಾಂ ತ್ರೀಣ್ಯೇವ ಬೀಜಾನಿ ಭವಂತಿ ಅಡ್ಡಜಂ ಜೀವಜಂ ಉದ್ಭಿಜ್ಯವಿ. ನಾಲ್ಕು ವಿಧ ಬೇರೆ ಇದೆ, 3 ವಿಧ ಇದೆ. ಈ ಸೃಷ್ಟಿ ಕೂಡ 3 ರೀತಿಯಲ್ಲ. ಅಂಡಜ, ಅಂಡ ಅಂತ ಗೊತ್ತಲ್ಲ, ಹೊಟ್ಟೆಯಿಂದ ಹುಟ್ಟೋದು. ಆಮೇಲೆ ಜೀವಜಂ, ಜೀವದಿಂದ ಹುಟ್ಟೋದು. ಉದ್ಭಿಜ್ಯಂ, ಭೇದಿಸಿ ಹುಟ್ಟೋದು, ಭೂಮಿಯನ್ನು ಭೇದಿಸ್ಕೊಂಡು ಹುಟ್ಟುತ್ತಲ್ಲ ಅದು. ಇದು ಜೀವದಿಂದ ಜೀವ ಹುಟ್ಟೋದು. ಬುರ್ರಾಕೃತಿ ಇಲ್ಲೊಂದು ಹೊಸ ರೀತಿ ಕ್ಲಾಸಿಫಿಕೇಶನ್. ಸೇಯಂ, ಇಲ್ಲೆಲ್ಲ ಪಂಚಭೂತಗಳೆಲ್ಲ ನೆನಪಿರ್ಬೇಕು. ಈ ತೇಜ ಅಂದ್ರೆ ಈ ಅಗ್ನಿ ಅಲ್ಲ, ಮಹಾಲಕ್ಷ್ಮಿ. ನೀರು ಅಂದ್ರೆ ಈ ನೀರಲ್ಲ, ಭೌತಿಕ ನೀರಲ್ಲ, ಪ್ರಾಣದೇವ. ಅನ್ನ ಕೂಡ ಈ ಅನ್ನ ಅಲ್ಲ, ಆ ಅನ್ನ. 3 ತಗೊಂಡಾಗ ವಿರೋಧ ಬರಲಿಲ್ಲ. ಇದ್ರ ಪಂಚಭೂತವಾಗಿ ಎಷ್ಟು ಭೂತ ಬಂದವು? ಅನ್ನ ಪೃಥ್ವಿ ಎಂದು ಬಿಟ್ರೆ 3 ಬಂದಾಗಾಯ್ತು. ಯಾವ್ಯಾವ್ದು ಬಂತು? ತೇಜಸ್ ಬಂತು, ನೀರು ಬಂತು, ಇದು 2 ಹೋಗೇ ಬಿಡುತ್ತೆ. ಹಾಗಿಲ್ಲ, ಇದು ಈ ಕ್ರಮ ಬೇರೆ, ಆ ಕ್ರಮ ಪಂಚಭೂತಗಳು ಸೇರಿದ್ದಲ್ಲ ಇದು. ಅದು ಅನಂತರ ಶ್ವೇತ ಅಂದ್ರೆ ಹೇಳಿದ್ದಲ್ಲ, 3 ಭಾಗ ಈ ಅರ್ಥದಲ್ಲಿ ಹೇಳಿದ್ದಷ್ಟೇ. ಶ್ವೇತ ಯಾವ ಮುಂದಿನ ಪಾಠ. ಜೀವೇನ ಅಲ್ಲ, ಬೇರೆ ಕ್ರಮ, ಈ ಕ್ರಮ ಅಲ್ಲ. ಈ ಕ್ರಮ ಇಷ್ಟೇ, ಈ ಕ್ರಮ ನಡೆದು ಇಷ್ಟೇ. ಮುಂದಿನ ಕ್ರಮದಲ್ಲಿ ಅದು ಬಂದಾಗ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಆ ಪರಮಾತ್ಮ ಏನ್ ಮಾಡ್ತಾನೆ? ಸೇಯಂ ದೈವ ದೇವತಾ ಇಕ್ಷತ ಹಂತ ಅಹಮಿಮಾಸ್ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಪರಮಾತ್ಮ ಸಂಕಲ್ಪ ಮಾಡ್ತಾನೆ, 3 ಜನ ಸೃಷ್ಟಿಯಾಗಿದೆ, ನಿಮ್ಮೊಳಗೆ ನಾನು ಪ್ರವೇಶ ಮಾಡ್ತೇನೆ. ಆ ಮೂಲಕವಾಗಿ ನಾಮರೂಪೇ ವ್ಯಾಕರಣ, ಸೃಷ್ಟಿಯನ್ನು ವಿಸ್ತರಿಸ್ತಾ ಇದ್ದೇನೆ, ಅನೇಕ ರೀತಿಯ ಸೃಷ್ಟಿಯನ್ನು ಮಾಡ್ತೇನೆ. ನಾಮರೂಪೇ ವ್ಯಾಕರವಾಣಿ. ಆಫೀಸ್ ಕ್ರಿಯೇಟ್ ಆಯ್ತು, ಚೀಫ್ ಅಂತ ಒಬ್ಬ, ಆಫೀಸ್ ಹೆಡ್ ಬೇರೆ, ಎಲ್ಲ ಶುರುವಾಯ್ತಾಗ. ಅಟೆಂಡರ್ ವರೆಗೂ ಪೋಸ್ಟ್ ಕ್ರಿಯೇಟ್ ಆಗುತ್ತೆ. ಆಫೀಸ್ ಅಂತ ಹೇಳಿದ ತಕ್ಷಣ ಏನೇನಾಗಬೇಕು? ಬಿಲ್ಡಿಂಗ್ ಬೇಕು, ಅದಕ್ಕೆ ಆಫೀಸರ್ ಬೇಕು, ವ್ಯವಸ್ಥೆ ಆಗುತ್ತೆ. ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಪರಮಾತ್ಮ ಹೊರಟಾಗಿದೆ. ತಾಸಾಂ ತ್ರಿವೃತಂ ಏಕೈಕಾಂ ವಾಣೀತಿ ಸೇಯಂ ದೇವತಾ ಇಮಾಸ್ತಿಸ್ರೋ ದೇವತಾ ಅನೇನೈವ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರೋ ತಾಸಾಂ ತ್ರಿವೃತಂ ಏಕೈಕಾಂ ಅಕರೋದ್ ಯಥಾತು ಖಲು ಸೌಮ್ಯ ಇಮಾಸ್ತಿಸ್ರೋ ದೇವತಾ ತ್ರಿವೃತ್ ಏಕೈಕಾ ಭವತಿ ತನ್ಮೇ ವಿಜಾನೀಹಿ. 3 ಕೂಡ ತ್ರಿವೃತ್ಕರಣ ಅಂದ್ರೆ 3 ಸೇರಿಸೋದು. 3 ಸೇರಿಸಿ ಬಂದಿದೆ. ಧಾಮ್ನಾ ಸ್ವೇನ ಹರಕ್ಕಿಂತ ಮುಂಚಿತವಾಗಿ ಇದು ಬಂತಲ್ಲ, ಬಂದು ಹೇಳ್ಬೇಕಾದ್ರೆ ಭಾಗವತದೊಳಗೆ ಮೊದಲೇ ಬಂತು. ತ್ರಿವೃತ್ ಅಂತ ಬಂದಿದೆ ಆರಂಭದಲ್ಲಿ. ಶುರುವಾಗಿದ್ದ ಜನ್ಮಾಂತ್ಯ ಸೇತೋನ್ವೇಶ್ವರ ವಿಘ್ನಸ್ವರ ತೇನೇ ಬ್ರಹ್ಮೋದಯ ಆದಿಕವೇ ಭಗಂತ್ಯಂ ಸೂರಯ ತೇಜೋವಾರಿ ಮೃತಾಂ ಯಥಾ ವಿನಿಮಯ. ತೇಜೋವಾರಿ ಮೃತಾಂ, ತೇಜಸ್ಸು ಮಹಾಲಕ್ಷ್ಮಿ, ವಾಹಿ ಇವರು ಮೃತಾಂ. 3 ಇಲ್ಲೇ ಬಂದಿರೋದು, ಭಾಗವತದಲ್ಲಿ ಬಂದಿರೋದು. ವೃತ್ತ ಅಂದ್ರೆ ಅನ್ನ, ಪೃಥ್ವಿ. ವೃತ್ತ ಅಂದ್ರೆ ಪೃಥ್ವಿ. ಸೊ ಭಾಗವತದ ಅಲ್ಲಿ ಅದರ ಅರ್ಥ ಹೇಳ್ಬೇಕು, ಈ ಅರ್ಥ ಹೇಳ್ಬಾರ್ದು. ಅದೇ ಭಾಗವತದಲ್ಲಿ ಬೆರೀತಾರೆ, ಇದನ್ನ ಓದಿ ಅದರ ಅರ್ಥ ಆಗುತ್ತೆ. ಅಲ್ಲಿ ತೇಜೋವಾರಿ ಮೃತಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗ. ತ್ರಿಸರ್ಗ ಅಂದ್ರೆ ತ್ರಿವೃತ್ಕರಣ ಅಂದ್ರೆ ಇದರ ಮುಂದೆ ಏನೇನಾಗುತ್ತೆ ಹೇಳ್ತಾರೆ. ಅದಿಷ್ಟು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದಗೋಚಮಹಂ ತೇನ ಪ್ರಿಯತಾಂ ಕಮಲ.